ಇವತ್ತು ಪುಂಡಿ ಪಲ್ಯ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅದನ್ನು ಧೂಳು ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಮಣ್ಣು ಇರುತ್ತೆ, ಸೊ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಪುಂಡಿ ಪಲ್ಯ ಸೊಪ್ಪನ್ನ ಎಳೆದಿತ್ತು, ಫ್ರೆಶ್ ಆಗೂ ಇತ್ತು ಸೊಪ್ಪು. ಸೊ ಇದನ್ನು ಸೀಗೆ ಹುಣ್ಣಿಮೆ ಅಂತ ಮಾಡ್ತಾರೆ. ಸೊ ಆ ಹಬ್ಬದಲ್ಲಿ ಪುಂಡಿ ಪಲ್ಯನೂ ಮಾಡ್ತಾರೆ. ನಾವು ರೆಗ್ಯುಲರಾಗಿ ರೊಟ್ಟಿ ಚಪಾತಿಗೆ ಪುಂಡಿ ಪಲ್ಯನೂ ಮಾಡ್ಬೋದು. ಒಂದು ಕುಕ್ಕರ್ಗೆ 4 ಕಪ್ಪಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿ ಸೊಪ್ಪು ಹಾಕಿದ ತಕ್ಷಣವೇ ಕಲರು ಹೇಗೆ ಬಿಟ್ಕೊಳ್ಳುತ್ತೆ ಅಂತ. ನೋಡಿ ಎಷ್ಟು ಗ್ರೀನ್ ಆಗಿತ್ತಲ್ಲ, ನೋಡಿ ಸೊಪ್ಪು ಹೇಗೆ ಬಿಟ್ಕೋತಾ ಇದೆ ಕಲರು. ನೆಕ್ಸ್ಟಿಗೆ 1 ಕಪ್ಪಷ್ಟು ಕಡಲೆ ಬೀಜ, ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ನಾನು. ಸೊಪ್ಪು ಮತ್ತು ಶೇಂಗಾ ಅದೆಲ್ಲ ಚೆನ್ನಾಗಿ ಕುದ್ರೆ ಮೊಗ್ಚೋಕು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಅದನ್ನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿನ 2 ತೊಗೊಂಡಿದ್ದೀನಿ, ಅದನ್ನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಜಿಲ್ ಕೂಗಿಸ್ಕೊಳ್ಳಿ. ಈಗ ಅದಕ್ಕೆ ಹಸಿ ಖಾರ ಹುರ್ಕೊಳ್ಳೋಣ. ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ ಹೆಸರು ಸಿಪ್ಪೆ ಬಿಡಿಸಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 6. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ತಗೊಳ್ಳಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ನಾನು. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಷ್ಟು ತರಿತರಾಗಿದ್ದರೆ ಸಾಕಾಗುತ್ತೆ. ತುಂಬ ಪೇಸ್ಟ್ ಥರ ಆದರೆ ಅದು ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತರಿತರಾಗಿ ಮಾಡ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿಲ್ಲ ಅಲ್ಲಿ. ನೋಡಿ ಈಗ ಸೊಪ್ಪು ಚೆನ್ನಾಗಿ ಕುದ್ದಿದೆ. ನೋಡಿ ಸೊಪ್ಪು ನೋಡಿ ಕುದ್ದಿದೆ ಇಲ್ಲ ಅಂತಲೂ ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು, ಬಿಸಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪು ಬಂದಿದೆ. ಎಳೆದಿತ್ತಲ್ಲ ಸೊಪ್ಪು, ಸೊ ಫ್ರೆಶ್ ಆಗಿತ್ತು. ಸೊ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಬಲ್ತಿದ್ರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿ ಬರಲ್ಲ ಅಂತ. ಈಗ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ಇದನ್ನ ಸೊಪ್ಪನ್ನ ಸೋಸ್ಕೊಳ್ಳಿ ಚೆನ್ನಾಗಿ. ನೀರು ಬೇಕಾದರೆ ಸ್ವಲ್ಪ ಹುಳಿ ಇರುತ್ತೆ, ಅದನ್ನ ನೀವು ಬಳಸ್ಕೋಬೋದು. ಅದೇ ಕುಕ್ಕರ್ಗೆ ನಾನು ಸ್ವಲ್ಪ 2-3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ 1 ಸ್ಪೂನು. ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಸೊಪ್ಪು ಅದನ್ನೆಲ್ಲ ಸೋಸಿಟ್ಕೊಂಡಿದ್ನಲ್ಲ, ಸೊ ಅದನ್ನ ಸ್ವಲ್ಪ ನೀವು ಅಲ್ಲೇ ಆದರೂ ಮುಗಿಸ್ಕೋಬೋದು, ಇಲ್ಲ ಪಾತ್ರೆ ಎಲ್ಲಾದರೂ ಮುಗಿಸ್ಕೋಬೋದು. ಸ್ವಲ್ಪ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ನಾನು. ಒಗ್ಗರಣೆಗೆ ಮೆಂತ್ಯ ಕಾಳು ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ. ಮೆಂತ್ಯ ಕಾಳು ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಇಂಗು, ನೀವು ಇಂಗು ಯಾವ ಬ್ರ್ಯಾಂಡ್ ಬೇಕಾದರೆ ತೊಗೋಬೋದು.
ಇಂಗು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಈಗ ಕರಿಬೇವು ಸೊಪ್ಪು, ಈಗ ಒಗ್ಗರಣೆ ಮಾಡಿಕೊಂಡೆ ಎಲ್ಲನೂ ಸ್ವಲ್ಪ ಚಟಪಟ ಅನ್ನಲಿ. ಈಗ ಹಸಿ ಖಾರ ಇತ್ತಲ್ಲ, ಸೊ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾವು ಒಗ್ಗರಣೆಗೆ ಹಾಕಿದ್ರೆ ಅರೋಮಾನು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಈಗ ಚೆನ್ನಾಗಿ ಬಸಿದಿಟ್ಕೊಂಡಿದ್ನಲ್ಲ ಸೊಪ್ಪನ್ನ, ಸೊ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಅದರಲ್ಲೇ ಸ್ವಲ್ಪ ಮಗುಚ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಸೊಪ್ಪೆಲ್ಲ ಬಿಟ್ಕೋತಾ ಇದೆ. ಸೊ ಸೊಪ್ಪು ಫ್ರೆಶ್ ಆಗಿ ಎಳೆದಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಮಗುಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸೂಜಿ ರವೆ ಅಂತಾರಲ್ಲ, ಸೊ ಅದನ್ನು 2-3 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪುಂಡಿ ಪಲ್ಯ ಮಾಡ್ತಾಯಿದ್ದೀನಲ್ಲ, ಸೊ ಆ ಸೊಪ್ಪಿಗೆ ಇದನ್ನ ಹಾಕ್ಕೊಳ್ಳಿ. ಒಂದೊಂದು ಕಡೆ ಇದನ್ನು ಅಕ್ಕಿ ನುಚ್ಚು ಇರುತ್ತಲ್ಲ, ಸೊ ಅಕ್ಕಿ ನುಚ್ಚು ಹಾಕ್ಕೋತಾರೆ. ನಾನು ಇಲ್ಲಿ ಸೂಜಿ ರವೆ ಹಾಕ್ಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಬಸದಿಟ್ಕೊಂಡಿರೋ ನೀರು ಇತ್ತಲ್ಲ, ಸೊ ಈ ಸೊಪ್ಪಿಂದೆ ನೀವು ಸ್ವಲ್ಪ ಹುಳಿ ಇಷ್ಟಪಡೋರು ಆ ಹುಳಿ ನೀರನ್ನೇ ಹಾಕೋಬೋದು. ಇಲ್ಲ ಹುಳಿ ಬೇಡ ನಮಗೆ ಅಂತಂದರೆ ನಾರ್ಮಲ್ ವಾಟ್ರ್ ಹಾಕ್ಕೊಂಡ್ರೆ ಆಗುತ್ತೆ. ಹಿಂಗೆ ತುಂಬಾ ತಿಕ್ಕಾಗಿ ಇರಲಿ ಅಂತಂದರೆ, ಇಲ್ಲ ಲಿಕ್ವಿಡ್ ಥರ ಇರಲಿ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಪುಂಡಿಪಲ್ಯ ಸೊಪ್ಪು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಪುಂಡಿಪಲ್ಯ ಸೊಪ್ಪು ಪಲ್ಯ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ಳಿ. ರವೆ ಹಾಕಿರೋದಕ್ಕೆ ಸ್ವಲ್ಪ ಸೀದಾ ಹೋಗ್ಬಿಡುತ್ತೆ, ಸೊ ಅದಕ್ಕೆ ದಪ್ಪ ಪಾತ್ರೆ ಇದ್ದರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ, ಅದಷ್ಟೊಂದು ಸೀದು ಹೋಗಲ್ಲ. ಸ್ವಲ್ಪ ಬೆಲ್ಲ, ಸೊಪ್ಪು ಹುಳಿ ಇರುತ್ತೆ, ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗಿದ್ದರೆ ಪಲ್ಯನೂ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ಥರ ಮುಗಿಸ್ಕೊಳ್ಳಿ ಅದನ್ನು. ಸ್ವಲ್ಪ ಕುಕ್ಕರ್ನ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದು ಅನ್ನಕ್ಕೇನು ಚೆನ್ನಾಗಿರುತ್ತೆ. ಈ ಸೊಪ್ಪು ಈ ಥರ ಮಾಡಿಕೊಂಡು ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.